ಯಾವ್ದೋ ಭೂಪಟ ನನ್ನ ಹೆಸರಲ್ಲ ಇದೆ ಕಣೋ ಸಾಮ್ರಾಟ ಅಂತ ಸಾಮ್ರಾಟನಿಗೆ ಅಪ್ಪ ಕಣ. ಇವಾಗ ನೋಡ್ಬೋದು ಫ್ರೆಂಡ್ಸ್, ಕ್ಯಾಪ್ ಕಟ್ ವಿ ಪಿ ಎನ್ ಮಾಮೂಲಿ ವಿ ಪಿ ಎನ್ ಕ್ರಿಯೇಟ್ ಮಾಡ್ಕೊಳ್ಳಿ. ಕ್ಯಾಪ್ ಕಟ್ ನಿಮಗೆ ಟೆಲಿಗ್ರಾಮಲ್ಲಿ ಸಿಕ್ಬಿಡುತ್ತೆ. ಮತ್ತು ಯಾರು ಸಬ್ಸ್ಕ್ರೈಬ್ ಮಾಡಿ ಪಕ್ಕಾ ಬೆಲ್ ಐಕಾನ್ ಆನ್ ಮಾಡಿ. ಟೆಲಿಗ್ರಾಮ್ ಮಾಮೂಲಿ ಅಯಾನ್ ಎಡಿಟರ್ ಕ್ರಿಯೇಷನ್ನು. ಇಲ್ಲಿ ಡಿಸ್ಕ್ರಿಪ್ಷನ್ಗೆ ಅಂದರೆ ಕೆಳಗಡೆ ಕ್ಲಿಕ್ ಮಾಡಿ, ಅಲ್ಲಿ ಆಪ್ಷನ್ ಇರುತ್ತೆ ನೋಡಿ, ಕೆಳಗಡೆ ಕ್ಲಿಕ್ ಮಾಡಿ ಅದು ಡಿಸ್ಕ್ರಿಪ್ಷನ್ ಓಪನ್ ಆಗುತ್ತೆ, ಅಲ್ಲಿರುತ್ತೆ. ಇಲ್ಲಾಂದರೆ ಮಾಮೂಲಿ ಟೆಲಿಗ್ರಾಮಿಗೆ ಹೋಗಿ ಅಲ್ಲಿ ಅಯಾನ್ ಎಡಿಟರ್ ಅಂತ ಸರ್ಚ್ ಮಾಡಿ, ನಿಮ್ಗೆ ಅಲ್ಲೇ ಸಿಗುತ್ತೆ ಗ್ರೂಪು. ಇವಾಗ ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡೋಣ. ಒಂದು ಫೋಟೋ ಸೆಲೆಕ್ಟ್ ಮಾಡೋಣ. ಈ ಫೋಟೋ ಇಲ್ಲಿ ಹಿಂಗೆ ಆ್ಯಡ್ ಮಾಡೋಣ. ಆ್ಯಡ್ ಆದಮೇಲೆ ಇಲ್ಲಿಗೆ ಬರೋಣ, ಇದ್ರ ಮೇಲೆ ಕ್ಲಿಕ್ ಮಾಡೋಣ, ಡಿಲೀಟ್ ಮಾಡೋಣ. ಮತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಫುಲ್ ಎಲಾಂಗ್ ಮಾಡೋಣ. ಅದಾದಮೇಲೆ ಇಲ್ಲಿ ಇದು ರೇಷಿಯೋ ಹುಡ್ಕೋಣ. ಇಲ್ಲಿ ನೋಡ್ಬೋದು, ಇಲ್ಲಿ ರೇಷಿಯೋ ಯಾಕಂದರೆ 9:16 ರೇಷಿಯೋ ಸೆಟ್ ಮಾಡ್ಕೊಬೇಕು. ಅದಾದಮೇಲೆ ಕರೆಕ್ಟಾಗಿ ಆ ರೇಷಿಯೋಗೆ ಇಮೇಜ್ ಸೆಟ್ ಮಾಡ್ಕೊಳ್ಳಿ ಈ ಥರ. ಅದಾದಮೇಲೆ ಇಲ್ಲಿ ಮತ್ತೆ ಓವರ್ಲೇ ಅಂತ ಇರುತ್ತೆ. ಇಲ್ಲಿ ಇದು ಓವರ್ಲೇ ಮೇಲೆ ಕ್ಲಿಕ್ ಮಾಡಿ, ಆ್ಯಡ್ ಓವರ್ಲೇ ಮೇಲೆ ಕ್ಲಿಕ್ ಮಾಡಿ, ಆ ಒಂದು ಇದಿರುತ್ತೆ ಇಲ್ಲಿ ಇಲ್ಲೇ ಐತೆ, ಅದನ್ನು ಕ್ಲಿಕ್ ಮಾಡಿ ವಿಡಿಯೋನ. ಇದು ಅಷ್ಟೇ ನಿಮಗೆ ಟೆಲಿಗ್ರಾಮಲ್ಲಿ ಸಿಕ್ಬಿಡುತ್ತೆ. ಟೆಲಿಗ್ರಾಮಲ್ಲಿ ಅಲ್ಲೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲ ನಿಮ್ದು ಏನಾರು ಇದ್ದರೆ ಆ್ಯಡ್ ಮಾಡ್ಕೊಬೋದು. ಇಲ್ಲಿಗೆ ಆ್ಯಡ್ ಮಾಡಿ ಇದನ್ನು ಒಂಚೂರು ಅಡ್ಜಸ್ಟ್ ಮಾಡಿ ಈ ಥರ ಕರೆಕ್ಟಾಗಿ. ಅದಾದಮೇಲೆ ಬ್ಲೆಂಡಿಂಗ್ ಹೋಗಿ ಇಲ್ಲಿ ಫಿಲ್ಟರ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ಬೋದು ಈ ಥರ ಚೂರು ಇದು ಅಡ್ಜಸ್ಟ್ ಮಾಡಬೇಕು. ಈ ಥರ ಇಲ್ಲಿ ನೋಡ್ಬೋದು, ಇಲ್ಲಿವರೆಗೂ ಬಂದು ಇಷ್ಟಿರೋದು. ಅದಕ್ಕೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಷ್ಟು ಸ್ಪ್ಲಿಟ್ ಮಾಡಿ, ಮತ್ತು ಇದು ಅಷ್ಟೇ ಸ್ಪ್ಲಿಟ್ ಮಾಡಿ ಇದು ಡಿಲೀಟ್ ಮಾಡಿ. ಇದಾದ್ಮೇಲೆ ನಿಮ್ಗೆ ಎಲ್ಲಿವರೆಗೂ ಬೇಕು ಇಲ್ಲಿ ಮತ್ತೆ ಬಂದು ಸ್ಪ್ಲಿಟ್ ಮಾಡ್ತೀನಿ. ಈ ಥರ ಅರ್ಧ ಸ್ಪ್ಲಿಟ್ ಮಾಡ್ಕೊಂಬರ್ತೀನಿ. ನೋಡ್ಬೋದು ಈ ಥರ ಸ್ಪ್ಲಿಟ್ ಮಾಡ್ಕೊಂಬರ್ರಿ. ಅದಾದಮೇಲೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಸ್ಟೈಲಿಗೆ ಹೋಗಿ. ಮತ್ತು ಫ್ರೆಂಡ್ ವಿ ಪಿ ಎನ್ ಆನ್ ಮಾಡಿದ್ರೆ ಮಾತ್ರ ಬರೋದು, ಇಲ್ಲಾಂದರೆ ಬರೋಲ್ಲ. ಇಲ್ಲಿ ನೋಡ್ಬೋದು ಕ್ಯಾಮ್ರಾ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದು ಮಾಮೂಲಿ ಒಂಚೂರು ಟೈಮ್ ತಗೊಳುತ್ತೆ. ಇಲ್ಲಿ ನೋಡ್ಬೋದು ಇದು ಎಫೆಕ್ಟ್ ಆ್ಯಡ್ ಆಗೈತೆ. ಮತ್ತೆ ಓಕೆ ಮಾಡ್ತೀನಿ. ಮತ್ತು ಇಲ್ಲಿ ಸಣ್ಣ ಇದೆಯಲ್ಲ ಫ್ರೆಂಡ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡಿ ಇಮೇಜ್ ಮೇಲೆ ಇಲ್ಲಿ ಆ್ಯನಿಮೇಷನಿಗೆ ಹೋಗಿ ಇಲ್ಲಿ ನಿಮ್ಗೆ ಯಾವ ಬೇಕೋ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಸೆಲೆಕ್ಟ್ ಮಾಡ್ತೀನಿ. ನೋಡೋದು ಈ ಥರ ಇದೇ ಥರ ಎಲ್ಲದಕ್ಕೂ ಸೆಲೆಕ್ಟ್ ಮಾಡ್ಕೊಂಬರ್ರಿ. ಎಲ್ಲ ಸೆಲೆಕ್ಟ್ ಆದಮೇಲೆ ಇಲ್ಲಿ ಇಮೇಜಿಗೆ ಬಂದು ಎಫೆಕ್ಟ್ಸಿಗೆ ಹೋಗಿ ಇಲ್ಲಿ ಫೋಟೋ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ. ಫೋಟೋ ಎಫೆಕ್ಟ್ಸ್ ಬೇಡ, ಬಾಡಿ ಎಫೆಕ್ಟ್ಸಿಗೆ ಬಂದು ನೋಡೋದು ಕ್ರೋಮಾಟ್ಮ್ಯಾಟಿಕ್ ಡೆಪ್ತ್ ಸೆಲೆಕ್ಟ್ ಮಾಡಿ ಓಕೆ ಮಾಡಿ. ಇವಾಗ ನೋಡ್ಬೋದು ನಮ್ಮ ವಿಡಿಯೋ ರೆಡಿ ಆಗೈತೆ. ಇಲ್ಲಿ ಮಾಮೂಲಿ ಎಕ್ಸ್ಪೋರ್ಟ್ ಕೊಡಿ. ಏನಾದ್ರು ಗೊತ್ತಾಗ ಕಮೆಂಟ್ ಮಾಡಿ ರಿಪ್ಲೈ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.